ನೀವು 100% ರೈಟ್ ಆಗಿ ಹೇಳಿದ್ರಿ. ಬೆಂಗಳೂರಿನ ದಕ್ಷಿಣ ಭಾಗ ಅಂತಂದ್ರೆ ಇಲ್ಲಿ 32 ವರ್ಷಗಳಿಂದ ಸತತವಾಗಿ ಬಿಜೆಪಿ ಗೆಲುವನ್ನು ಸಾಧಿಸಿಕೊಂಡು ಬಂದಿದೆ. ಈಗ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಇದ್ರೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಇಲ್ಲಿ ಬಿಜೆಪಿಯ ಭದ್ರಕೋಟೆ. ಈ ಸತಿ MP ಎಲೆಕ್ಷನ್ ಅಲ್ಲೂ ಇಲ್ಲಿ ಬಿಜೆಪಿ ತಮ್ಮ ಸ್ಥಾನವನ್ನ ಸ್ಥಾಪಿಸಿಕೊಳ್ಳುವಂತ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಬಟ್ ಆದ್ರೆ ಕಾಂಗ್ರೆಸ್ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಸತಿ ಗೆಲುವು ಸಿಗಬಹುದು ಅಂತಾನೂ ಕೂಡ ಇದೆ. ಬಟ್ ಜನರ ಆಯ್ಕೆ ಯಾವ ರೀತಿ ಇದೆ, ಈ ಬಾರಿ MP ಎಲೆಕ್ಷನ್ಗೆ ಯಾರನ್ನ ನಿಲ್ಲಿಸ್ತಾರೆ, ಯಾರನ್ನ ಗೆಲ್ಲಿಸ್ತಾರೆ, ಯಾರು ಈ ಸತಿ MP ಆಗಿ ಬಂದ ದಕ್ಷಿಣ ವಿಭಾಗಕ್ಕೆ ಚೆನ್ನಾಗಿ ಕೆಲಸಗಳು ನಡೆಯುತ್ತೆ. ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ತುಂಬಾ ಆಯ್ಕೆ ಮಾಡಿ ನಾವು ಕೇಂದ್ರಕ್ಕೆ ಕಳಿಸುವಂಥದ್ದು, ಹಾಗೆ ಒಂದೊಳ್ಳೆ ಅಭ್ಯರ್ಥಿನ ಕಳಿಸ್ಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇದೆ. ಹಾಗಾಗಿ ಬನ್ನಿ ಇಲ್ಲಿನ ಜನರ ಹತ್ರ ಕೇಳೋಣ. ಇವಾಗ ಇಲ್ಲಿ ನಾವಿರುವಂಥ ಪ್ಲೇಸ್ ಪೊಲಿಟಿಕಲ್ ಚರ್ಚೆ ಒಂದು ಹೈ ಸ್ಪಾಟ್ ಅಂತಾನೆ ಹೇಳ್ಬೋದು, ಹೈಲೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಎಲ್ಲ ಹಿರಿಯರಿದ್ದಾರೆ, ಹಾಗೆ ಪಾಲಿಟಿಕ್ಸ್ ಬಗ್ಗೆ ನಾಲೆಜ್ ಇರುವಂತರಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ಕಾರ. ಜಾಗಿಂಗ್ ಮುಗೀತಾ ಸರ್? ಮಾರ್ನಿಂಗ್ ಆಯ್ತಾ ಜಾಗಿಂಗ್? ಸರ್, ಇವಾಗ MP ಎಲೆಕ್ಷನ್ಗೆ ನಮ್ಮ ದಕ್ಷಿಣ ಭಾಗ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ 32 ವರ್ಷಗಳಿಂದ ಬಿಜೆಪಿನ ಗೆಲುವನ್ನು ಸಾಧಿಸ್ಕೊಂಡು ಬಂದಿದೆ. ಈ ಬಾರಿ MP ಎಲೆಕ್ಷನ್ಗೆ ನೀವು ಯಾರನ್ನ ನಿಲ್ಲಿಸಬೇಕು ಅಂತಿದ್ದೀರಾ, ಯಾರನ್ನ ಗೆಲ್ಲಿಸಬೇಕು ಅಂತಿದ್ದೀರಾ, ಯಾರು MP ಆದರೆ ದಕ್ಷಿಣ ಭಾಗದಿಂದ ಒಳ್ಳೇದು? ಇವಾಗ ಇಷ್ಟು ದಿನ ಆಗಿರೋರು ಯಾರು ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಗೆದ್ದುಬಿಟ್ಟು ಅವರು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಟೈಮು ಯಾರು ಕ್ಯಾಂಡಿಡೇಟ್ ಆಯ್ತಾರೆ ನೋಡ್ಬಿಟ್ಟು ಬೇರೆ ಯಾರನ್ನ ಮಾಡಬೇಕು. ಬೇರೆ ಯಾರನ್ನಾದ್ರೂ ಮಾಡ್ತೀರಾ? ಇವಾಗ MP ಆಗಿರುವಂಥ ಸದ್ಯದ MP ಆಗಿರುವಂಥ ತೇಜಸ್ವಿ ಸೂರ್ಯ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಎಲ್ಲೂ ಇಲ್ಲ, ಎಲ್ಲೂ ಹೋಗಿ ನೋಡಿ, ಎಲ್ಲದೊಂದು ಬೋರ್ಡಲ್ಲಿ ಏನಿದೆ ನೋಡಿ, ಬರೀ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಆ ಜೈ ಶ್ರೀರಾಮ್ ಬಂದು ಏನು ನಡೆಯಲ್ಲ ಪಾಪ. ನೋಡಿ, ಅವ್ರವರು ಹೋಟ್ಲು ಗಿಟ್ಲು ಅದು ಇಟ್ಕೊಂಡು ಬದುಕ್ತಾ ಇದ್ದಾರೆ, ಏನು ಡೆವಲಪ್ಮೆಂಟ್ ಇಲ್ಲ, ಬರೀ ಹೆಸರು ಮಾತ್ರ ಅವರು. ಅರ್ಥ ಆಯ್ತಾ? ನಿಮ್ಮ ಥರ ನಮ್ಮ ಥರ ಇಲ್ಲಿ ಕೂತಿದ್ದೀವಲ್ಲ ನೋಡಿ, ಬೆಳಗ್ಗೆ ಬಂದು ಎಕ್ಸೈಸ್ ಮಾಡ್ತೀವಿ, ಆಮೇಲೆ ನಮ್ಮ ಡ್ಯೂಟಿ ಮಾಡ್ತೀವಿ. ಏನೋ ಒಂದು ಕೊಡುಗೆ ಇದೆ ನೋಡಿ, ಈ ವಾರ್ಡಲ್ಲಿ ಈ MLA ಮಾಡ್ತಾ ಇದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಸುಮ್ಮನೆ ಗೆದ್ದುಬಿಟ್ಟು ಹೋಗ್ಬಿಟ್ಟು ಅಲ್ಲಿ ನಮ್ಮ ಕರ್ನಾಟಕ ಬರೋ ದುಡ್ಡು ಬರ್ತಾನೆ ಇಲ್ಲ. ಯಾವುದು ವಿಸಿಟ್ ಮಾಡಿದ್ದಾರೆ ಯಾವಾಗಲಾದರೂ ವಿಜಯನಗರಕ್ಕೆ? ನೋಡಲೇ ಇಲ್ಲ ನಾವು, ಎಲೆಕ್ಷನ್ ನೋಡಿದ್ದಷ್ಟೇ. ಇಲ್ಲಿ ತನಕ ಯಾರಾದ್ರೂ ನೋಡಿ ಇವ್ರು ನಿಂತಿದ್ದಾರೆ, ಅವ್ರು ಕೇಳಿ ನೋಡಿದಾರಂತ ಕೇಳಿ, ಅವ್ರು ಹಂಗೆ ತಿರ್ಗಿಸಿ ಕ್ಯಾಮ್ರಾ ಕೇಳಿ ಕೇಳಿಸಿ. ಸರ್, ನೋಡಿದ್ದೀರಾ ನೀವು? ಇಲ್ಲ. ಏನು ಅನ್ಸುತ್ತೆ ನಿಮ್ಗೆ? MP ಈ ಸತಿ MP ಎಲೆಕ್ಷನ್ಗೆ ತೇಜಸ್ವಿ ಸೂರ್ಯ ಅವ್ರು ನಿಲ್ಬೇಕು ಅನ್ಸುತ್ತಾ ಅಥವಾ ಬೇಡ ಅನ್ಸುತ್ತಾ? ಬೇಡ ಅನ್ಸುತ್ತೆ. ಮತ್ತೆ ಬೇರೆ ಯಾರು ನಿಲ್ಬೋದು ಸರ್? ಅವ್ರಿಗೆ ಆಪೋಸಿಟ್ ಇವರು ಇದ್ರಲ್ಲ, BK ಹರಿಪ್ರಸಾದ್, ಅವ್ರು ನಿಂತರೆ ಒಳ್ಳೇದು ಅನ್ಸುತ್ತೆ ಲಾಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ಎಸ್, ಇಲ್ಲಿಯ ಜನರ ಒಂದು ಒಪಿನಿಯನ್ ಈ ರೀತಿ ಇದೆ. ಹಾಗೆ ಸರ್, ಕಾಂಗ್ರೆಸ್ ಕಡೆಯಿಂದನೂ ಕೂಡ MP ಎಲೆಕ್ಷನ್ಗೆ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ. ನಿಮ್ಮ ಪ್ರಕಾರ ಯಾರು ನಿಂತ ಚೆನ್ನಾಗಿರುತ್ತೆ ಕಾಂಗ್ರೆಸ್ಸಿಂದ? ಇಲ್ಲ, ಕಾಂಗ್ರೆಸ್ಸಿಂದ ನೋಡಿ, ಇವಾಗ BJPಯಿಂದನೂ ಬರೋನು ಐಡಿಯಾನೂ ಇದೆ. ಅದಕ್ಕೆ ಸದ್ಯಕ್ಕೆ ಹೇಳಕ್ಕೆ ಆಯ್ತಾ ಇಲ್ಲ. BJPಯಲ್ಲಿ ಅವ್ರು ಕಟ ಆದರೆ ಓಡ್ಬೋತಾರೆ ಕಾಂಗ್ರೆಸ್ಗೆ ಗ್ಯಾರಂಟಿ. ಆದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕು. ಈ ಸತಿ ತೇಜಸ್ವಿ ಅನಂತಕುಮಾರ್ ಅವ್ರಿಗೆ ಏನಾದರೂ ಹೋಪ್ಸ್ ಇದೆಯಾ MP ಎಲೆಕ್ಷನಲ್ಲಿ? ತೇಜಸ್ವಿ ಅನಂತಕುಮಾರ್ ಅವರು ಕಾಂಗ್ರೆಸ್ ಬರೋನು ಐಡಿಯಾನೇ ಇದೆ ಅವ್ರದ್ದು. ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಬಂದೇ ಬರ್ತಾರೆ, ಬಂದರೆ ಅವ್ರು ಗೆಲ್ಬೋದು, ಬದಲಾವಣೆ ಆಗುತ್ತೆ ಗ್ಯಾರಂಟಿ. ಸರ್, ನಿಮ್ಮ ಪ್ರಕಾರ ಯಾರು ಈ ಸತಿ MP ಎಲೆಕ್ಷನ್ಗೆ ನಿಂತರೆ ಒಳ್ಳೇದು? ನಾನು BJP ಎಕ್ಸ್ ಕಾರ್ಪೊರೇಟರ್, ನಾನು ಮಾಜಿ ಕೌನ್ಸಿಲರ್. ಹಾಗಾದ್ರೆ ನಿಮ್ಮ ಹತ್ರ ಪೊಲಿಟಿಕಲ್ದು ಬಹಳನೇ ವಿಷಯಗಳಿದೆ ತಿಳ್ಕೊಳ್ಳೋದು ಅಂತ. ನಾನು RSS 96 ಇಂದ 83 ಇಂದ RSS BJP ಇರ್ಬೋದು. BJP ಎಲೆಕ್ಟೆಡ್ ಗೆದ್ದಿದ್ದೀನಿ, ಮಿಸಸ್ ಭಾರತಿ ಶಿವರಾಮ್ ಅಂತ. ಗೆದ್ದು ಸಮಾಜ ಸೇವೆ ಮಾಡಿ ಹಲವಾರು ಹೋರಾಟ ಮಾಡಿ ಕನ್ನಡ ಚಳವಳಿ ನಮ್ಮ ಯೂತ್ಸ್ ಎಲ್ಲ ನಮ್ಮ ಭಾಳಷ್ಟು ಹಣ ಇಲ್ಲದೆ ಗೆದ್ದಂಥ ವ್ಯಕ್ತಿ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ 9,300,000 ಓಟ್ ತೊಗೊಂಡು ಓನ್ಲಿ ಭಾರತಿ ಶಿವರಾಮ್ ವಾರ್ಡ್ ನಂಬರ್ 122 ಇದೆ. ಲಾಸ್ಟ್ ಟೈಮು 32 ಇತ್ತು. ಕಾಂಗ್ರೆಸ್ ಪ್ಲಸ್ ದಳ ಗೌರ್ಮೆಂಟ್ ಸೋಮಣ್ಣ ಇದ್ದಂಥ ಸಂದರ್ಭದಲ್ಲಿ BJP ನಾವು ಗೆದ್ದಿದ್ದೀವಿ. 9,300,000 ಲೀಡಿಂಗಲ್ಲಿ ಗೆದ್ದಿದ್ದೀವಿ. ಟೈಮ್ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ಮಂಜುಳಾ ಮತ್ತು ಪಾಪಮ್ಮ ದುಂಡೇಗೌಡ ಹಾಗೇ ಈಗ ಪಬ್ಲಿಕ್ ಸರ್ವಿಸ್ ಮಾಡಿ ಇವಾಗ ತಾವು ಕೇಳ್ತಾ ಇದ್ದೀರಿ. ತೇಜಸ್ವಿ ಸೂರ್ಯ MP ಆಗಿದ್ದಾರೆ, ಹಿಂದೆ ಅನಂತಕುಮಾರ್ ಇದ್ದರು, ವೆಂಕಟಗಿರಿ ಗೌಡ ಇದ್ದರು. ಸಂದರ್ಭದಲ್ಲೆಲ್ಲ ಅವಾಗೆಲ್ಲ ನಾವೆಲ್ಲ BJP ಹಿಂದೂ ಧರ್ಮ ಅಂತ ಪಾಲನೆ ಮಾಡಿ ನಾವೆಲ್ಲ ಹಿಂದೂಗಳೇ. ಈಗ ಬಾಬು ಇರ್ಬೋದು, ಇನ್ನೊಂದು ಎಲ್ಲ ಹಲವಾರು ನಾವೆಲ್ಲ ಹಿಂದೂ. ಮುಸ್ಲಿಮ್ ಇಲ್ಲ, ಮುಸ್ಲಿಮ್ ಇದ್ದರೂ ಕೂಡ ಹಿಂದೂಗಳೇ. ಇಂಡಿಯಾದಲ್ಲಿ ಇದ್ಮೇಲೆ ಹಿಂದೂಗಳೇ ಎಲ್ಲರೂ ಕೂಡ. ಹೀಗಾಗಿ ಈಗ ತಾವು ಕೇಳ್ತಾ ಇದ್ದೀರ ಪ್ರಶ್ನೆ ಏನು, MP ಎಲೆಕ್ಷನ್ಗೆ ಯಾರು ನಿಂತ್ರೆ ಚೆನ್ನಾಗಿರುತ್ತೆ? ಕಾಂಗ್ರೆಸ್ ವರ್ಸಸ್ BJP ಕೇಳ್ತಾ ಇದ್ದೀರಾ.
ಇಲ್ಲಿ ಡಾಮಿನೇಟೆಡ್ ನಮ್ಮ MLA ಕೃಷ್ಣಪ್ಪ ಪ್ರಿಯಕೃಷ್ಣ ಮತ್ತು ಹಲವಾರು ಈ ಬೆಂಗಳೂರು ನಗರ ನಾವು ಗೆದ್ದಿದ್ದೀವಿ. ಕಾಂಗ್ರೆಸ್ ಸಿದ್ದರಾಮಣ್ಣ ಅನ್ನರಾಮಯ್ಯ ಅಂತೇಳಿ ನಮ್ಮ ಸಾಹೇಬರು ಸಿದ್ದರಾಮಣ್ಣ ಸಾಹೇಬರು ಹಲವಾರು ಹತ್ತಾರು DK ಕುಮಾರ್ ಸಾಹೇಬರು ಎಲ್ಲ ಸೇರಿ ಇವತ್ತು ಸರ್ಕಾರ ಭಾಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಅದರಿಂದ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ಯಾರೇ ಇದ್ದರೂ ಕೂಡ ತೇಜಸ್ವಿ ಇರ್ಬೋದು, ಇಲ್ಲ ಇನ್ನೊಬ್ಬರು ಅದರ್ಸ್ ಯಾರೇ ಇದ್ದರೂ ಕೂಡ ನಾವು ಕಾಂಗ್ರೆಸ್ ಗೆಲ್ತೀವಿ. ಸರಿ, ಕಳೆದ ಬಾರಿ ನಮ್ಮ ಈ ಸತಿ ನಮ್ಮ ಬಿಜೆಪಿಯ ಭದ್ರಕೋಟೆ ಆಗಿರುವಂಥ ದಕ್ಷಿಣದಲ್ಲಿ ಕಾಂಗ್ರೆಸ್ ಬರುತ್ತಾ? ಸ್ವಲ್ಪ ಫೈಟ್ ಇರ್ಬೋದು, ಆದರೂ ಕೂಡ ನಾವೇ ಗೆಲ್ಲುವಂಥ ಚಾನ್ಸಸ್ಸು 100% ನಾನು ಹೇಳ್ತಾ ಇದ್ದೀನಿ. ಎಕ್ಸ್ ಕೌನ್ಸಿಲರ್ ಶಿವರಾಮ್. ಥ್ಯಾಂಕ್ ಯು ಸರ್.